ಒಬ್ಬ ಶ್ರೀಮಂತನಿಗೆ ಮನೆಯೊಳಗೆ ಕೆಲಸ ಮಾಡಲಿಕ್ಕೆ ಒಂದು ಆಳು ಬೇಕಾಗಿತ್ತು. ಹುಡುಕದ ಕೊನೆಗೆ ಒಬ್ಬ ಸಿಕ್ಕ. ಇರ್ತೀನಪ್ಪ ನಮ್ಮ ಮನೆಯೊಳಗೆ ಕೆಲಸ ಮಾಡಿಕೊಂಡು ಅಂತ ಕೇಳ್ದ. ಸರಿಯಾಗಿ ಪಗಾರ ಕೊಟ್ಟರೆ ಇರ್ತೀನಿ ರೀ ಅಂತ ಹೇಳ್ದ. ಸರಿಯಾಗಿ ಅಂದ್ರೆ ಎಷ್ಟು ಕೊಡಬೇಕಪ್ಪ ನಿನಗೆ ವರ್ಷಕ್ಕೆ ಅಂತ ಕೇಳಿದ್ರು. ನನಗೆ ವರ್ಷಕ್ಕೆ 1,00,000 ರೂಪಾಯಿ ಕೊಡ್ಬೇಕ್ರಿ, ಅಡ್ವಾನ್ಸ್ ಒಂದು 50,000 ರೂಪಾಯಿ ಕೊಡಬೇಕು, 3 ಹೊತ್ತು ಊಟ ಕೊಡಬೇಕು, ಹಾಸ್ಕೊಳಕ್ಕೆ ಹೊದಿಯಾಕೆ ಎಲ್ಲ ವ್ಯವಸ್ಥೆ ಮಾಡ್ಬೇಕ್ರಿ ಅಂತ ತಿಳ್ಕೊಂಡು ಏನೆಲ್ಲ ತನ್ನ ಕರಾರುಗಳನ್ನ ಹೇಳ್ದ. ಇಷ್ಟು ತಗೊಂಡು ನೀವು ಮಾಡಾವೇನಪ್ಪ ನಮ್ಮ ಮನೆಯೊಳಗೆ ಅಂದ ಅವ ಸಾವುಕಾರ. ನೀವು ನಿಮ್ಮ ಹೆಂಡ್ರು ನಿಮ್ಮ ಮಕ್ಕಳು ಏನು ಹೇಳ್ತೀರಿ ಅದನ್ನೆಲ್ಲವನ್ನ ಕೇಳ್ತೀನಿ ನಾನು ಅಂದ. ಭಾಳ ಚಲೋ ಆಯ್ತು. ಇಂಥವ್ರು ಸಿಗೋದು ದುರ್ಲಭ. ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ಕೊಂಡು 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು 3 ಹೊತ್ತು ಊಟ ಕೊಟ್ಟು ಹಾಸೊಳಗೆ ಗಾದಿ ಕೊಟ್ಟು ಹೊದಿಯಾಕೆ ರಗ್ಗು ಕೊಟ್ಟು ಫ್ಯಾನ್ ಹಚ್ಚಿ ಮಲಗಿಸಿ ಇವತ್ತು ಮಾಡ್ತಾನೆ ನಾಳೆ ಮಾಡ್ತಾನೆ ಅಂತ ಹಿಂಗೆ ಹಾದಿಕಾದರೂ ತಿಂಗಳು ಆದರೂ 3 ಹೊತ್ತು ಉಂಡ ಮಲಗಿದ ಎದ್ದ. ಮನೆಯವರು ಅಂದರು ಯಜಮಾನ್ರಿಗೆ, ಅಲ್ರಿ ಮತ್ತು ಅವ ಏನೂ ಮಾಡ್ತಾನೆ ಇಲ್ಲ, ಬರೀ ಉಣ್ತಾನೆ ನಿದ್ರೆ ಮಾಡ್ತಾನೆ, ಹೆಂಗ್ರಿ ಅಂದರು. ಅವನು ಕೇಳಿದರು, ನೀವೇನು ಹೇಳ್ತೀರಿ ಅದನ್ನೆಲ್ಲವನ್ನ ಕೇಳ್ತೀನಿ ಹೇಳ್ರಿ ಅಂತಂದ. ಆತು ನಾವು ಎಲ್ಲ ಹೇಳ್ತಾನೆ ಅದೀವಿ, ನೀನು ಕೇಳ್ತಾ ಅದೀಯ ಆದರೆ ನೀ ಕೆಲಸನ ಮಾಡ್ತಾ ಇಲ್ಲಲ್ಲ ಅಂದ. ಅವ ಅಂದ, ಕರಾರ ಪತ್ರದೊಳಗೆ ಏನೈತೆ ನೋಡ್ರಿ ಓದ್ರಿ ಅಂತ. 1,00,000 ಪಗಾರ, 3 ಹೊತ್ತು ಊಟ, ನೀವೇನು ಹೇಳ್ತೀರಿ ಅದನ್ನು ಕೇಳಬೇಕು ಐತಿಲ್ರಿ, ಮತ್ತು ಕಾಗದದಾಗ ಕೇಳ್ಬೇಕಂತ ಐತಿಲ್ಲ. ನಾನು ಕೇಳೋನಷ್ಟೇ ಹೊರತು ಮಾಡವಲ್ಲ. ಅಗ್ರಿಮೆಂಟ್ ಹಂಗೈತಿ, ಅದಕ್ಕೇನು ಮಾಡಲಿಕ್ಕಾಗೋದಿಲ್ಲ. ಈಗ ಇವತ್ತು ಕೊಟ್ರಿ, ಇನ್ನೊಂದು 50 ಕೊಟ್ಬಿಡ್ರಿ, ಹೋಗ್ತೀನಿ ಅಂತ. ಈ ಉದಾಹರಣೆಯನ್ನು ಯಾಕೆ ಹೇಳಿದೆ ನಿಮಗೆ ಅಂತ ಕೇಳಿದರೆ, ಬಸವ ತತ್ವ, ಬಸವ ಚಿಂತನ ಗೋಷ್ಠಿ ಅಂದ್ರೆ ಬರೀ ಹೇಳೋದಾಗಬಾರ್ದು, ಬರೀ ಕೇಳೋದಾಗಬಾರ್ದು. ಹೇಳಿದ್ದನ್ನು ಕೇಳಿ ಬದುಕಿನೊಳಗೆ ಆಚರಣೆಗೆ ತರುವಂಥದ್ದೇ ಬಸವ ತತ್ವ ಅಂತನ್ನೋದನ್ನು ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಸ್ವತಃ ಬಸವಣ್ಣನವರೇ ಹೇಳ್ತಾರೆ, ಭಕ್ತಿ ಶುಭಾಶಯ ನುಡಿವೆ. ಎಷ್ಟು ಚಲೋ ಮಾತು ನೋಡ್ರಿ. ಭಕ್ತಿ ಶುಭಾಶಯ ನುಡಿವೆ, ನುಡಿದಂತೆ ನಡೆವೆ. ಇದು ಮುಖ್ಯವಾಗಿರುವಂಥ ಮಾತು. ಭಕ್ತಿ ಶುಭಾಶಯ ನುಡಿವೆ, ನುಡಿದಂತೆ ನಡೆವೆ. ಮುಂದಿನ ಮಾತು ಕಿಮ್ಮತ್ತಿನ ಮಾತು, ನಡೆಯೊಳಗೆ ನುಡಿಯ ಪೂರೈಸುವೆ. ನಾ ಏನು ಮಾತಾಡ್ತೀನಿ, ಮಾತಾಡಿದ್ದನ್ನು ಬದುಕಿನೊಳಗೆ ಅಳವಡಿಸ್ಕೊಳ್ತೀನಿ, ನಡೀತೀನಿ. ಇದರೊಳಗೆ ಏನಾರ ಒಂದಿಷ್ಟು ಕೊರತೆ ಆಯಿತು ಅಂದ್ರೆ ನನ್ನನ್ನು ನರಕದೊಳಗದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಒಂದಿಷ್ಟು ಕೊರತೆ ಆದ್ರೆ, ಒಂದು ಕೊರತೆ ಆದ್ರೆ, ಇದು ನಿಜವಾಗಿರತಕ್ಕಂಥ ಬಸವ ತತ್ವ. ಬದುಕಿನೊಳಗೆ ಅಳವಡಿಸ್ಕೊಳ್ಳೋದೇ ಬಸವ ತತ್ವ, ಮಾತಾಡೋದು ಬಸವ ತತ್ವ ಅಲ್ಲ. ಅಂಥ ಬಸವ ತತ್ವ ಅದು ಆಚರಣೆಯೊಳಗೆ ತರುವಂಥದ್ದು, ಮಾತಾಡುವಂಥದ್ದಲ್ಲ. ಅಂಥ ಬಸವ ತತ್ವವನ್ನು ತಮ್ಮ ಜೀವಿತ ಅವಧಿ ತನಕನೂ ಮುರುಗೇಂದ್ರ ಮಹಾಶಿವಯೋಗಿಗಳು ಅಳವಡಿಸಿಕೊಂಡು ಜಗತ್ತಿಗೇ ಆದರ್ಶಪ್ರಾಯರಾಗಿರುವಂಥ ಪುಣ್ಯಾತ್ಮರು ಮುರುಗೇಂದ್ರ ಮಹಾಶಿವಯೋಗಿಗಳು. ಮುರುಗೇಂದ್ರ ಮಹಾಶಿವಯೋಗಿಗಳು ನಡೆ ಮತ್ತು ನುಡಿ ಒಂದಾಗಿತ್ತು ಅಂತ ತಿಳ್ಕೊಂಡು ಹೇಳಿ
ಇವತ್ತು ಸಿದ್ಧಾರೂಢರಂಥವರು ಲೋಕಮಾನ್ಯ ಟಿಳಕರನ್ನು ಇಲ್ಲಿ ದರ್ಶನಕ್ಕೆ ಕಳಿಸಿಕೊಟ್ರು. ದೊಡ್ಡ ಇತಿಹಾಸ, ದೊಡ್ಡ ಮೇಧಾವಿ ಲೋಕಮಾನ್ಯ ಟಿಳಕ್. ಅವರನ್ನು ಇಂಗ್ಲೆಂಡ್ ಸರ್ಕಾರ ಮಂಡಾಲಿ ಸೆರೆಮನೆಯೊಳಗಿಟ್ಟ ಸಮಯವನ್ನು ಖಾಲಿ ಪೀಲಿ ಕಳಿಬಾರ್ದು ಅಂತ ತಿಳ್ಕೊಂಡು ಹೇಳಿ ಭಗವದ್ಗೀತಕ್ಕೆ ವ್ಯಾಖ್ಯಾನವನ್ನು ಬರೆದಿರುವಂಥ ಪುಣ್ಯಾತ್ಮ ಲೋಕಮಾನ್ಯ ಟಿಳಕ್. ಅವರು ದೂರಿನವರು. ಲೋಕಮಾನ್ಯ ಟಿಳಕರು ಭಾಳ ದೂರಿನವರು, ದೂರಿನ ಸುದ್ದಿ. ನಿನ್ನೆ ಮೊನ್ನೆಯ ಸುದ್ದಿ ನಮ್ಮ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಮುರುಘಾ ಶರಣರು 2 ವರ್ಷ ಖಾಲಿ ಪೀಲಿ ಅಪವಾದದ ಮೇಲೆ ಜೈಲಿನಲ್ಲಿ ಸೆರೆಮನೆಯೊಳಗೆ ಇದ್ದಾಗ ಸಮಯವನ್ನು ವ್ಯರ್ಥ ಕಳಿಬಾರದು ಅಂತ ತಿಳ್ಕೊಂಡು ಸಮಯ ಪ್ರಜ್ಞಾವಂತರಾಗಿ ಎಷ್ಟೋ ಸಾವಿರಾರು ಗ್ರಂಥಗಳನ್ನು ಓದಿದ್ರು, ಎಷ್ಟೋ ಪುಸ್ತಕಗಳನ್ನು ಜೈಲಿನಾಗ ಕುಂತು ಬರೆದ್ರು. ಇವತ್ತಿನ ಸುದ್ದಿ ಇದು. ಅವಾಗಿದ್ದರು ಇವತ್ತಿಲ್ಲ ಅಂತಲ್ಲ, ಇದು ಸ್ವತಃ ನಮ್ಮ ಕಣ್ಣೆದುರಿಗೆ ನಮ್ಮ ಜೀವಿತ ಅವಧಿಯಲ್ಲಿ ನಡೆದಿರುವಂಥವ್ರು. ನಾನು ಒಂದು ಸಲ ಅವ್ರನ್ನ ದರ್ಶನ ಮಾಡಲಿಕ್ಕೆ ಅಂತೇಳಿ ಚಿತ್ರದುರ್ಗ ಜೈಲಿಗೆ ಹೋಗಿದ್ದೆ. ಹೋದಾಗ ಅವರು ಕಟ್ಟಡದ ಒಳಗಿದ್ದರು, ಕಿಟಕಿಯಲ್ಲಿ. ನಾವು ಹೊರಗಿದ್ದೆ. ನಾನು ಮಾತಾಡಿಸಿದೆ, ತಮ್ಮ ಆರೋಗ್ಯ ಅದು ಮಠದೊಳಗೆ ಹಾಗದೀವಿ, ಹೀಗೇನೆ ಅಲ್ಲಿ ಅದೀವಿ, ಇಲ್ಲಿ ಅದೀವಿ ಅಂತ ಹೇಳಿದರು. ಬುದ್ಧಿ ಸಮಯ ಹಂಗೆ ಕಳಿತೀರಿ ಅಂತ ಕೇಳಿದೆ. ಸಾಕಷ್ಟು ಗ್ರಂಥಗಳನ್ನು ಓದ್ತೀವಿ, ಓದಲಿಕ್ಕೆ ನಮ್ಮ ಮಠದಾಗಿದ್ದ ಅವಕಾಶ ಇರಲಿಲ್ಲ. ಇದನ್ನು ಯಾರ್ಯಾರು ಕೂಡ ನಮ್ಗೆ ಒಳಗಿಟ್ಟು ಅವಕಾಶ ಮಾಡಿಕೊಟ್ಟಾರ ಓದಲಿಕ್ಕೆ ಅಂತ ಕಿಮ್ಮತ್ತಿನ ಮಾತನ್ನು ಮುರುಘಾ ಶರಣರು ಹೇಳಿದರು. ಇದು ರಿಕಾರ್ಡ್ ಬ್ರೇಕ್, ಇವತ್ತಿನ ದಿನಮಾನದಲ್ಲಿ ರಿಕಾರ್ಡ್ ಬ್ರೇಕ್. ಆಗ ಲೋಕಮಾನ್ಯ ಟಿಳಕರು ಅಷ್ಟು ಮೇಧಾವಿಗಳಾಗಿದ್ದರು. ಅವರನ್ನು ಹುಬ್ಬಳ್ಳಿಗೆ ಯಾರೋ ಕಳಿಸಿಕೊಟ್ರು. ಭಾಳ ಚೆನ್ನಾಗಿ ಮಾತಾಡ್ತಾರೆ ವೇದಾಂತದ ಬಗ್ಗೆ, ಹೋಗ್ರಿ ಅಂತ ಹೇಳಿ ಹೋದರು. ಇದ್ದರು 8 ದಿವಸ ಅವರ ಪ್ರವಚನ ಕೇಳಿದರು. ಸಿದ್ಧಾರೂಢರ ಪ್ರವಚನವನ್ನು ಕೇಳಿದರು. ಕೇಳಿ ಸಿದ್ಧಾರೂಢರಿಗೆ ಮರುದಿವಸ ಪ್ರಶ್ನೆ ಮಾಡಿದರು, ನಿಮ್ಮ ಜ್ಞಾನಕ್ಕೆ ಮೆಚ್ಚಿಕೊಂಡೆ, ಆದರೆ ಕ್ರಿಯೆ ಅಂತ ಕೇಳಿದರು. ಕ್ರಿಯೆ ನನ್ನಲ್ಲಿ ಕಡಿಮೆ, ಜ್ಞಾನ ಹೆಚ್ಚದೆ. ಆವಾಗ ಲೋಕಮಾನ್ಯ ತಿಳ್ಕೊಂಡ್ರು, ಜ್ಞಾನ ಕ್ರಿಯೆಗಳ ಸಮುಚ್ಚಯದ ವ್ಯಕ್ತಿಯ ದರ್ಶನ ನನಗಾಗಬೇಕಲ್ಲ ಅಂದರು. ನಿಮಗೆ ಕ್ರಿಯಜ್ಞಾನ ಒಂದಾಗಿ ಇರುವಂಥ ವ್ಯಕ್ತಿಗಳ ದರ್ಶನ ಆಗಬೇಕಾಗಿತ್ತು ಅಂದರೆ ಬೆಳಗಾವಿ ಜಿಲ್ಲೆಯ ಅಥಣಿಯೊಳಗೆ ಗಚ್ಚಿನ ಮಠ ಅಂತದ, ಅಲ್ಲಿ ಮುರುಗೇಂದ್ರ ಶಿವಗಳು ಅಂತದಾರ, ಅಲ್ಲಿ ಹೋಗ್ರಿ ನಿಮಗೆ ಅವರ ದರ್ಶನ ಆಗ್ತದೆ ಅಂತ ಕಳಿಸ್ಕೊಟ್ರು. ಲೋಕಮಾನ್ಯ ಟಿಳಕರು ಇಲ್ಲಿಗೆ ಬಂದರು. ಏನಲ್ಲಿ ವಾರಗಟ್ಟಲೆ ಇರಲಿಲ್ಲ, ಒಂದು ಒಪ್ಪತ್ತಿದ್ದರು. ಅವರ ಕ್ರಿಯಜ್ಞಾನವನ್ನು ಕಂಡರು, ಸಂತೋಷಪಟ್ಟರು. ಅಲ್ಲೇ ಕುಳಿತು ಒಂದು ಪದ್ಯವನ್ನು ಬರೆದರು ಮರಾಠಿಯೊಳಗೆ, ಶಿವಯೋಗಿಗಳ ಮೇಲೆ ಬರೆದರು. ಏನು ಬರೆದ್ರು? ನೋಡಿ ಧನ್ಯನಾದೆ ನಾನೀಗ, ಶಿವಯೋಗಿಯ ಪಾದವ ಕಂಡು ಧನ್ಯನಾದೆ ನಾನೀಗ. ನೋಡಿ ಪಾದವ ಮಾಡಿ ಸ್ತೋತ್ರವ ಕಂಡು ಧನ್ಯನಾದೆ ನಾನೀಗ, ನೋಡಿ ಧನ್ಯನಾದೆ ನಾನೀಗ. ಪಲ್ಲವಿ ಇದು. ಮುಂದೆ ಪದ್ಯದಲ್ಲಿ ಹೇಳ್ತಾರೆ ಲೋಕಮಾನ್ಯ ಟಿಳಕರು, ತೂರಿ ಮಾಯೆ ಜಾಲವನ್ನು ಹಾರಿ ನಿತ್ಯ ತತ್ವ ಸುಖಕ್ಕೆ ಸೇರಿ ಬ್ರಹ್ಮವನ್ನು ಮೀರಿ ರಾಜಿಪುದರಿಂ ನೋಡಿ ಧನ್ಯನಾದೆ ನಾನೀಗ, ಶಿವಯೋಗಿಯ ಪಾದವ ಕಂಡು ಧನ್ಯನಾದೆ ನಾನೀಗ. ಕೊನೆಗೆ ಹೇಳ್ತಾರೆ, ಬಾಸುರತನೆಯ ವಾಸರುಚಿರ ಗಚ್ಚಿನ ಮಠ ದೀಶ ಮುಕ್ತಿ ಕೋಶ ಮುರುಘೇಶನೆಂದು ಭಾವಿಪದರಿಂ ನೋಡಿ ಧನ್ಯನಾದೆ ನಾನೀಗ, ಶಿವಯೋಗಿಯ ಪಾದವ ಕಂಡು ಧನ್ಯನಾದೆ ನಾನೀಗ. ಇದು ಲೋಕಮಾನ್ಯ ಟಿಳಕರು ಮರಾಠಿಯೊಳಗೆ ಬರೆದಿದ್ದು. ಇದನ್ನು ಅನ್ನಿಗೇರಿ ತಾಲೂಕು ಧಾರವಾಡ ಜಿಲ್ಲೆ ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ಕಾಶಿಯೊಳಗಿದ್ದು ಮರಾಠಿ ಹಿಂದಿ
ಸಂಸ್ಕೃತವನ್ನು ಕಲಿತವರು ಇದ್ದರು, ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದರು, ನರೂಳಿ ಶ್ರೀಕಂಠ ಶಾಸ್ತ್ರಿಗಳು. ಇಂಥ ಲೋಕಮಾನ್ಯ ತಿಳಕರಂಥವರು ಶಿವಯೋಗಿಗಳನ್ನು ಓಲೈಸಬೇಕಾದ್ರೆ, ಶಿವಯೋಗಿ ದರ್ಶನಕ್ಕೆ ಬರಬೇಕಾದ್ರೆ, ಸಿದ್ಧಾರೂಢರು ಇಲ್ಲಿ ಕಳಿಸ್ಕೊಡ್ಬೇಕಾದ್ರೆ ಏನೈತಿ ಅಂತ ಕಳಿಸ್ಕೊಟ್ರು ಅಂದ್ರೆ, ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡೆವೆ, ನುಡಿಯೊಳಗ ನಡೆಯ ಪೂರೈಸುವೆ ಅನ್ನುವ ಮಾತನ್ನು, ಕ್ರಿಯಜ್ಞಾನವನ್ನು ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಿದ್ರು ಅಂತ ತಿಳ್ಕೊಂಡ ಹೇಳಿನೇ ಲೋಕಮಾನ್ಯ ತಿಳಕರಂಥವರು ಶಿವಯೋಗಿಗಳಿಗೆ ತಲೆಬಾಗಿದರು. ಅದು ನಿಜವಾಗಿರುವಂಥ ಭಕ್ತಿ ಜ್ಞಾನ ಕ್ರಿಯೆ. ಅಂಥ ಮುರುಗೇಂದ್ರ ಮಹಾಶಿವಯೋಗಿಗಳು ಬಸವಣ್ಣನವರ ಆದರ್ಶ ಬದುಕನ್ನು ಕಂಡು ಉಂಡು ಅವರನ್ನು ಹಾಸ್ಕೊಂಡ್ರು, ಒದಿಕೊಂಡ್ರು, ದಿಂಬು ಮಾಡಿಕೊಂಡ್ರು, ಅವರನ್ನೇ ಅಪ್ಪ ಅಪ್ಪ ಅಂತ ಕರೆದು ಅಪ್ಪನೊಂದಿಗೆ ಸೇರಿದರು ಅಂತನ್ನೋದನ್ನು ಇವತ್ತು ಅವರ ಜೀವನ ಚರಿತ್ರೆಯಲ್ಲಿ ನಾವೆಲ್ಲ ಓದ್ತಾ ಇದ್ದೇವೆ. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳವಗೆ ತೃಣಗಾಂಬವು, ಏನು ಹೊದಿಸಿದರೇನು ಏನು ಮೆರೆಸಿದರೇನು ಮಾನವರಿಗ ಪುಣ್ಯ ಫಲಗಳೆಂದು, ತಾನು ತಾನಾದ ಶಿವಜ್ಞಾನಿಯ ಆನಂದದಿ ಮೌನನಾಗಿರುತ್ತೇನು ಮರ್ತ್ಯದೊಳಗೆ. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ, ಬಾಲಿಲ ಮಹಾಂತ ಶಿವಗಳು ಹೇಳ್ತಾರೆ, ಅವನಿ ಭೋಗಗವಗೆ ತೃಣಗಾಂಬು, ಎಲ್ಲವೂ ಹುಲ್ಲಿನ ಸಮಾನ, ಹೊಣ್ಣು ಹೆಣ್ಣು ಮಣ್ಣು ಈ ಜಗತ್ತಿನ ಏನದಾವ ಆಕರ್ಷಣ ಅವೆಲ್ಲವೂ ತೃಣದ ಸಮಾನ ಅಂತ ಬಾಲ್ಯ ಮಹಾಂತರು ಹೇಳ್ತಾರೆ ಶಿವಯೋಗಿಗೆ. ಅಂಥ ಶಿವಯೋಗಿ ಬಸವ ತತ್ವವನ್ನು ಅಳವಡಿಸಿಕೊಂಡು ಇವತ್ತು ಹೊಣ್ಣು ಹೆಣ್ಣು ಮಣ್ಣನ್ನು ತೃಣದ ಸಮಾನ ಕಂಡು ಶಿವಯೋಗ ಪಥವನ್ನು ಸಾಧಿಸಿ ಶಿವನ ಸ್ವರೂಪಿಗಳೇ ಆದರು ಅಂತನ್ನೋದನ್ನು ಇವತ್ತು ನಾವು ಅವರ ಇಡೀ ಬದುಕಿನುದ್ದಕ್ಕೂ ಕೇಳ್ತೇವೆ. ಅಂಥ ಶಿವಯೋಗ, ಸಹಜ ಶಿವಯೋಗ ಎಲ್ಲರಿಗೂ ಆದರ್ಶಪ್ರಾಯವಾಗಿರುವಂಥದ್ದು. ಹೀಗೆ ಬಸವ ತತ್ವವನ್ನು ಯಾರು ಅಳವಡಿಸ್ಕೊಂಡು ಬದುಕಿನ ಬಾಳ್ತಾರೆ, ಬೆಳಗ್ತಾರೆ, ಅವರು ಲೋಕದ ಪೂಜ್ಯ ವ್ಯಕ್ತಿಗಳಾಗ್ತಾರೆ ಅನ್ನೋದಕ್ಕೆ ನಮಗೆ ಜ್ವಲಂತ ಸಾಕ್ಷಿ ಆದರೂ ಇದ್ದರೆ ಅದು ನಮ್ಮ ಚಿತ್ರದುರ್ಗದ ಬೃಹನ್ಮಠದ ಮುರುಘಾ ಶಿವಮೂರ್ತಿ ಶರಣರು ಅಂತ ಅನ್ನೋದನ್ನು ನಾವೆಲ್ಲ ಒಪ್ಪಬೇಕಾಗಿರುವಂಥದ್ದು. ಸುಮಾರು ಅವರು ಪೀಠಕ್ಕೆ ಬಂದು 36 ವರ್ಷಗಳಾದವು. 36 ವರ್ಷಗಳ ಅವ್ಯಾಹತವಾಗಿ ಅವರು ಕಾರ್ಯ ಮಾಡಿದ್ದು ಒಂದು ವರ್ಷದ್ದಲ್ಲ, ಅದು 300 ವರ್ಷದ ಕಾರ್ಯವನ್ನು ಅವರ ಜೀವಿತಾವಧಿಯಲ್ಲಿ ಮಾಡಿದ್ದಾರೆ. ಮೊನ್ನೆ 4 ವರ್ಷದಿಂದ ಬೆಂಗಳೂರೊಳಗೆ ಲಕ್ಷದ ಮೇಲೆ 96,000 ಅಮರಗಣಾಧೀಶರ ಪೂಜಾ ಬಸವಣ್ಣನವರು ಮಾಡಿದರು. ಅದರ ನಂತರದಲ್ಲಿ 900 ವರ್ಷಗಳ ನಂತರ ಮತ್ತಾರಾದರೂ ಅಸಂಖ್ಯಾತ ಗಣಮೇಳವನ್ನು ಮಾಡಿದವರು ಯಾರಾದರೂ ಇದ್ದರೆ ಇತಿಹಾಸದೊಳಗೆ ಅವರು ಚಿತ್ರದುರ್ಗದ ಶಿವಮೂರ್ತಿ ಮುರುಘಾ ಶರಣರು ಅನ್ನೋದನ್ನು ಯಾರೂ ಮರೆಯುವರು. ಏನು ಧನವಿಲ್ದಂಗೆ ಅತ್ಯದ್ಭುತ ಕಾರ್ಯಗಳನ್ನು ಮಾಡಿದ್ರು, ಇನ್ನೂ ಮಾಡ್ತಾ ಇದ್ದಾರೆ. ಈಗೇನೋ ಒಂದಿಷ್ಟು ಮಧ್ಯದಲ್ಲಿ ಹರಿಯುವ ನೀರೊಳಗೆ ಒಂದಿಷ್ಟು ಕಸ ಕಡ್ಡಿ ಬಂದ್ರೆ, ಹರಿಯುವ ಹೊಳೆಯೊಳಗೆ ಹಳ್ಳದೊಳಗೆ ಒಂದಿಷ್ಟು ಕಸ ಕಡ್ಡಿ ತೆಪ್ಪ ಬಂದ್ರೆ ನೀರು ಒದ್ದು ಹೆಂಗೆ ಹಿಂದೆ ನಿಂದಿರ್ತೈತಿ, ದ್ರವಸದಿಂದ ಹರಿಯೋಕ್ಕಾಗೋದಿಲ್ಲಲ್ಲ, ಹಂಗೆ ಏನೋ ಒಂದಿಷ್ಟು ಆಗಬಾರ್ದು, ನಡಿಬಾರ್ದು, ನಡೆದು ಒಂದಿಷ್ಟೇ ಅವರ ಪ್ರಭಾವ, ಹರಿಯುವ ಪ್ರಭಾವ ಒಂದಿಷ್ಟು ತಡೆ ಆಗೈತೆ ಅಷ್ಟೇ ಹೊರತು ಮತ್ತೊಂದೇನಿಲ್ಲ. ಮತ್ತು ಎಂದಿನಂದವೇ ಅವರ ಹೋರಾಟ, ಅವರ ಬಸವ ತತ್ವದ ಪ್ರಚಾರ ಇತ್ಯಾದಿ, ಸಹಜ ಶಿವ ಇತ್ಯಾದಿ ಎಲ್ಲ ಕಾರ್ಯಗಳು, ಅವರು ಮಾಡಿದ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿಬಿಟ್ರೆ ಎಲ್ಲ ರೋಮಾಂಚನ ಆಗ್ತದೆ, ಜೀವ ಅನ್ನಿಸ್ತದೆ. ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಪಾಲಿಟೆಕ್ನಿಕ್ ಕಾಲೇಜ್ ಎಲ್ಲವೂ ಅವ್ರ ಕಾಲದಲ್ಲೇ ಆಗಿದ್ದಾವೆ.
ಅದು ಚಿತ್ರದುರ್ಗ ವಿದ್ಯಾಪೀಠ ಅಂತಂದು ಅದೊಂದು ಸಣ್ಣ ಮಿನಿ ಸರ್ಕಾರ ಇದ್ದಂಗೆ ಅಂಥ ಅಮೋಘ ಕಾರ್ಯವನ್ನು ಧನವಿಲ್ದನೆ ಮಾಡಿರುವಂಥ ಪುಣ್ಯಾತ್ಮರು. ಅಂಥ ಪುಣ್ಯಾತ್ಮರು ಇವತ್ತು ಹೊರಗೆ ಬಂದು ಇವತ್ತು ಶಿವಯೋಗಿಗಳ ಈ ಮಠ ಅಂದರೆ ಅದು ಚಿತ್ರದುರ್ಗ ಮುರುಘಾಶರಣರ ಮಠ. ಆ ಮಠದ ಅಧಿಪತಿಗಳಾಗಿರುವಂಥ ಪುಣ್ಯಾತ್ಮರು ಇವತ್ತಿನ ಸಮಾರಂಭ ಸಾನ್ನಿಧ್ಯವನ್ನು ವಹಿಸಿ ಇವತ್ತು ನಮಗೆ ದರ್ಶನವನ್ನು ಕೊಟ್ಟು ಆಶೀರ್ವಚನ ದಯಪಾಲಿಸ್ತಾರೆ. ಅಂದರೆ ನಮ್ಮಂಥ ಭಾಗ್ಯವಂತರು ನಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಇಂಥ ಬಸವತತ್ವ ಚಿಂತನೆ ಗೋಷ್ಠಿಗೆ ಪೂಜ್ಯ ಮಠಾಧ್ಯಕ್ಷರಾದ ಶಿವಬಸವ ಮಹಾಸ್ವಾಮಿಗಳು ನನ್ನನ್ನು ಕೂಡ ಧಾರವಾಡದಿಂದ ಕರೆದು 2 ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಶಿವಬಸವ ಮಹಾಸ್ವಾಮಿಗಳಿಗೆ ಗಚ್ಚಿನ ಮಠಕ್ಕೆ ಬಂದ ಮೇಲೆ ಮುರುಘಾ ಶರಣರ ಅಪ್ಪಣೆ ಮೇರೆಗೆ ಶಿವಮೂರ್ತಿ ಶರಣರ ಅಪ್ಪಣೆಯ ಮೇರೆಗೆ ಶಿವಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ. ಮೊನ್ನೆ ಅವರು ಪಟ್ಟಾಧಿಕಾರ ಮಹೋತ್ಸವನ ಬಳು ವಿಜೃಂಭಣೆಯಿಂದ ಮಾಡಿದರೆ ನೀವೆಲ್ಲ ಸೇರಿಕೊಂಡು ಅಂಥ ಶಿವಸ್ವಾಮಿಗಳು ನೋಡಿ ಎಂಥ ಮಹಾದ್ವಾರವನ್ನು ಕಟ್ಟ್ಯಾರ, ಎಂಥ ಮಠವನ್ನು ಕಟ್ಟ್ಯಾರ, ಗ್ರಂಥಗಳನ್ನು ಬಿಡುಗಡೆ ಮಾಡ್ಯಾರ. ಶಿವಯೋಗಿಗಳ ಮುಂಭಾಗದ ಆವರಣವನ್ನು ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ಆಶ್ಚರ್ಯ ಅನ್ನಿಸ್ತದೆ. ಏನು ಗಚ್ಚ